ಸರ್ ಆಟ ಆರಂಭಗೊಂಡಿದೆ, ದಯವಿಟ್ಟು ಸರ್ಕೋಬೇಕು ಸರ್, ದಯವಿಟ್ಟು ನಮಗೆ ಅವಕಾಶ ಮಾಡಿಕೊಡಿ. ಒಂದೊಂದು ಬಾಲ್ ಕೂಡ ಇಂಪಾರ್ಟೆಂಟ್ ಇದೆ ಸರ್, ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಿ ಸರ್. ಒಂದೊಂದು ಬಾಲ್ ಕೂಡ ಇಂಪಾರ್ಟೆಂಟ್ ಇದೆ ಇಲ್ಲಿ, ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಬೇಕು ತಾವೆಲ್ಲರೂ. ಈ ಕಡೆ ಸರ್ಕೊಂಬೇಡಿ ಚೂರಿ ಅವರೇ, ಈ ಕಡೆ ಬನ್ನಿ ಚೂರಿ ಅವರೇ, ಈಚೆ ಬನ್ನಿ, ಈಚೆ ಬನ್ನಿ ಚೂರಿ ಅವರೇ, ಕೊರ್ಬೋರ್ ಕೊಟ್ಬಿಡಿ. ಈಗಾಗಲೇ ಆಟ ಆರಂಭಗೊಂಡಿದೆ. ವಾಲಂಟಿಯರ್ ಅಬ್ಬಾಸ್ ಅಲಿ ಅವರು, ಚಿತ್ರದುರ್ಗದ 12th ಮ್ಯಾನ್ ಎಲ್ಲಿದ್ದೀರಿ? ಇಲ್ಲಿ ಬರಬೇಕು. ಕೆಳಗೆ ಹೋಗಿ, ಕೆಳಗಡೆ ಹೋಗಿ, ಕೆಳಗಡೆ ಕೆಳಗಡೆ ಹೋಗಿ ಸರ್. ಮ್ಯಾಚ್ ಅನ್ನು ಸ್ಟಾಪ್ ಮಾಡಬೇಕು. ಅಂಪೈರ್ಸ್ ಮ್ಯಾಚ್ ಅನ್ನು ಸ್ಟಾಪ್ ಮಾಡಿ. ಅಂಪೈರ್ಸ್ ಮ್ಯಾಚ್ ಅನ್ನು ಸ್ಟಾಪ್ ಮಾಡಿ. ಚಿತ್ರದುರ್ಗ ಎಲ್ಲಿದ್ದೀರಿ ನೀವು? ಓಕೆ, ಅಂಪೈರ್ಸ್ ಸ್ಟಾರ್ಟ್. ಇಂದಿನ ಪಂದ್ಯಾವಳಿಗೆ ವೀಕ್ಷಿಸಲು ನಮ್ಮ ಗೌರವಾನ್ವಿತ ನ್ಯಾಯವಾದಿಗಳು ಬಂದು ನಮಗೆ ಪ್ರೋತ್ಸಾಹಿಸಿ ಬೆನ್ನು ತಟ್ಟಿ ಇವತ್ತು ಈ ವೇದಿಕೆಯಿಂದ ನಿರ್ಗಮಿಸ್ತಾ ಇದ್ದಾರೆ. ನಾವು ಈ ಆಯೋಜಕ ಸಮಿತಿಯ ಪರವಾಗಿ ಹಾಗೂ ನ್ಯಾಯವಾದಿಗಳ ಸಂಘದ ಪರವಾಗಿ ಗೌರವಾನ್ವಿತ ನ್ಯಾಯಾಧೀಶರುಗಳಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇವೆ. ಮುಂಬರುವ ದಿನಗಳಲ್ಲಿ ಮತ್ತೆ ಇದೇ ಅಂಕಣದಲ್ಲಿ ಫೈನಲ್ ಮ್ಯಾಚ್ಗಳು ಕೂಡ ನಡೆಯಲಿವೆ. ಅದಕ್ಕಾಗಿ ಮತ್ತೆ ನಾವು ಗೌರವಾನ್ವಿತ ನ್ಯಾಯಾಧೀಶರುಗಳನ್ನು ಮತ್ತೊಮ್ಮೆ ಆಹ್ವಾನಿಸ್ತೇವೆ ಎಂಬ ಭರವಸೆಯೊಂದಿಗೆ ಮತ್ತೊಮ್ಮೆ ನಾನು ಗೌರವಾನ್ವಿತ ನ್ಯಾಯಾಧೀಶರುಗಳಿಗೆ ಈ ವೇದಿಕೆಯಿಂದ ಬೀಳ್ಕೊಡ್ತಾ ಇದ್ದೀವಿ. ತಂಡದ ಒಟ್ಟು ಮೊತ್ತ 5-1-8. 1 ಓವರ್ ಮುಕ್ತಾಯದ ನಂತರ ಬಳ್ಳಾರಿ ಬಿ ತಂಡ ಈಗಾಗಲೇ ಬ್ಯಾಟಿಂಗ್ ಅನ್ನು ಆಯ್ದುಕೊಂಡು ಪ್ರಥಮ ಓವರ್ನಲ್ಲಿ 8 ರನ್ಗಳನ್ನು ಗಳಿಸಿಕೊಂಡಿದೆ. ಈಗಾಗಲೇ ಈ ಒಂದು ಹೊನಲ ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿ ರೋಚಕ ಕ್ಷಣಗಳ ರೋಚಕ ತಿರುವುಗಳನ್ನು ಪಡೆದುಕೊಳ್ಳುತ್ತಾ ಅದ್ಭುತ ಆಟದ ಪ್ರದರ್ಶನವನ್ನು ನೀಡ್ತವೆ ಇಲ್ಲಿ ನೆರೆದಿರುವಂತಹ ತಂಡಗಳು. ಈಗ ನಡೀತಾ ಇರೋದು ಬಳ್ಳಾರಿ ವರ್ಸಸ್, ಈಗ ಬೌಲರ್ ಪ್ರದೀಪ್ ಬಳ್ಳಾರಿ ನ್ಯಾಯವಾದಿಗಳ ಸಂಘದ ವಕೀಲರ ಪರವಾಗಿ 1 ಸಿಕ್ಸರ್ಗೆ 500 ರೂಪಾಯಿ ಬಹುಮಾನ, ಇಲ್ಲಿ ಪ್ರತಿ ಸಿಕ್ಸರ್ಗೆ 500 ರೂಪಾಯಿ ಬಹುಮಾನ ಕೂಡ ಇಲ್ಲಿ ಘೋಷಣೆ ಆಗ್ತಾ ಇದೆ.
ಇದರೊಂದಿಗೆ ಅತ್ಯುತ್ತಮ ಕ್ಷೇತ್ರ ರಕ್ಷಣೆಯಲ್ಲಿ ಅಲ್ಲಿ ಹೋಗಿದ್ರಿ, ಇಲ್ಲಿ ಯಾರು ಹೋಗ್ಯಾರು? ಅಲ್ಲಿ ಹೋಗಿಲ್ರಿ, ಖಾಲಿ ಮಾಡ್ಕೊಂಡು ಆಮೇಲೆ ಹೋಗಿರಿ. ತಂಡದ ನಾಯಕ ಜಫರ್ ಅಂಗಡಿ ಅವರು ಎಲ್ಲರ ಖಾಲಿ ಮಾಡ್ಕೊಂಡು ಹೋದ್ರೆ ಇಲ್ಲಿರೋರು ಯಾರು? ಎಲ್ಲರೂ ನಿಮ್ ಕೂಡ ನಾವು ಬಂದ್ವಿಗೆ ಹೆಂಗ್ ಮಾಡ್ತೀರಿ? ಬಳ್ಳಾರಿಯ ದಾಂಡಿಗರು ಶಾಂತವಾದಂತ ವಾತಾವರಣದಲ್ಲಿ, ಪ್ರಶಾಂತವಾದಂತ ವಾತಾವರಣದಲ್ಲಿ ಈಗ ಕಾದ್ ನೋಡ್ಬೇಕಾಗಿದೆ. ಬೌಂಡ್ರಿ ಹೋಗುವ ಸಾಧ್ಯತೆ. ಮುನ್ನ ಅನ್ನ ಮಂಜು ಅನ್ನ ಇವರು ಜೊತೆಗಿದ್ರೆ ಪವರು, ಇವರಿದ್ರೆ ಪವರು. ಲಾಯಸ್ಸು ಫೇಮಸ್ಸು. ಈ ಎಲ್ಲ ಅಣ್ಣಗಳಿದ್ರೆ ಪವರ್. ಎಲ್ಲ ಅಣ್ಣಗಳು ಹೊರಗಡೆ ಹೋಗ್ಬಿಟ್ಟಿದ್ದಾರೆ. ತಂಡದ ನಾಯಕ ಜಾಫರ್ ಅಂಗಡಿಯವರು ಎಲ್ಲರನ್ನ ಕರ್ಕೊಂಡು ಹೋಗ್ಯಾರ. ಈ ಕಡೆ ಮತ್ತೆ ತೊಗೊಂಬಂದು ಕುಂದ್ರಸ್ರಿ ವೇದಿಕೆ ಮೇಲೆ. ಈಗ ಮತ್ತೆ ಇದರೊಂದಿಗೆ ಬಲವಾದ ಅಪೀಲ್. ಶ್ರೀಧರ್ ಜೋಶಿ ಸರ್ ಬಹಳ ದಿನಗಳ ನಂತರ ಇಲ್ಲಿ ಅವರು ಅಂಪೈರಿಂಗ್ ಕಾಣ್ತಾ ಇದ್ದೀನಿ. ವೆಲ್ಕಮ್ ಸರ್. ಈಗ ರಿವ್ಯೂ ಕೇಳ್ತಾ ಇದ್ದಾರೆ ಅಂಪೈರ್ ಜೋಶಿ ಅವರು. ನಾಟ್ ಔಟ್, ಇಲ್ಲಿ ನಾಟ್ ಔಟ್ ಅಂತ ಘೋಷಿಸಿದ್ದಾರೆ. ಥರ್ಡ್ ಅಂಪೈರ್. ತಂಡದ ಒಟ್ಟು ಮೊತ್ತ 13. ಎರಡನೇ ಓವರ್ ಚಾಲ್ತಿಯಲ್ಲಿ. ಇದರೊಂದಿಗೆ ಡ್ರಾಪ್, ಮತ್ತೊಂದು ಜೀವದಾನ. ಇಲ್ಲಿ MS ದಾದಾ ಅವರಿಗೆ ಜೀವದಾನ. ತಂಡದ ಒಟ್ಟು ಮೊತ್ತ 14. ಎರಡನೇ ಓವರ್ ಚಾಲ್ತಿಯಲ್ಲಿ ಬಳ್ಳಾರಿ ಬಿ ತಂಡ. ವಿಕೆಟ್ ತೆಗೆದು ಬಿಟ್ರೆ ಇನ್ನೂ ಸೂಪರು. ಬಗಿತಾರೋ ಯಾಕರು ಬಗಿತಾರೋ, ತೆಗಿತಾರೋ ವಿಕೆಟ್ ತೆಗಿತಾರೋ. APL ಸ್ಟಾರ್ಟ್ ಆಯ್ತು, ಥಂಡಿನೂ ಹೆಚ್ಚಾಯ್ತು. ವಕೀಲರ ಕ್ರಿಕೆಟ್ ಹುಚ್ಚ ಈಗ ಹೆಚ್ಚಾಯ್ತು. ರನ್ನೌಟು ಮಾಡಿದ್ರೆ ನೀ ಔಟು, ರನ್ನೌಟು. ಈಗ हेलो 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 थोड़ा मॉनिटर दो जी, मकंदर साहब मॉनिटर दो थोड़ा बहुत. ಮೈಕ್ ಚೇಂಜ್ ಮಾಡಿಕೊಡ್ರಿ, ಇಲ್ಲಾಂದ್ರೆ ನನಗೆ. ಈಗ ಸರಿ ಇದೆ ರೀ, ಇಲ್ಲಾಂದ್ರೆ ನಾ ಕಾಮೆಂಟ್ರಿ ಮಾಡೋದು ಬಿಡ್ತೀನಿ ಈಗ.
6 ಇದರೊಂದಿಗೆ 500 ರೂಪಾಯಿ ಬಹುಮಾನವನ್ನು ಪಡೆದುಕೊಂಡಿದ್ದೀರಿ. ಬಳ್ಳಾರಿಯ ವಕೀಲರಾಗಿರುವಂತಹ ಲತೀಫ್ ಅವರಿಂದ 500 ರೂಪಾಯಿ ಪ್ರತಿ ಸಿಕ್ಸರಿಗೆ. ಚಿತ್ರದುರ್ಗ ಇದರೊಂದಿಗೆ ಬೌಂಡ್ರಿ. ಅತ್ಯುತ್ತಮ ಬ್ಯಾಟಿಂಗ್ ಪ್ರದರ್ಶನ ಇಲ್ಲಿ ಬಳ್ಳಾರಿ ತಂಡದ ಆಟಗಾರರಿಂದ. ಅಂಪೈರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಕೆಎಸ್ಎ ಕ್ವಾಲಿಫೈಡ್ ಅಂಪೈರ್ ಶ್ರೀಧರ್ ಜೋಶಿ ಮತ್ತು ಥರ್ಡ್ ಅಂಪೈರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ದಿಲೀಪ್ ಕಲಾಲ್, ಶ್ರೀಕಾಂತ್ ಕಾಕಂಡಗಿ ಸರ್ ಇಲ್ಲಿ ಥರ್ಡ್ ಅಂಪೈರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. 3 ಓವರ್ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 36. ಯಾವುದೇ ಉದ್ದರಿ ನಷ್ಟವಿಲ್ಲದೆ ಅತ್ಯುತ್ತಮ ಬ್ಯಾಟಿಂಗ್ ಪ್ರದರ್ಶನ ಬಳ್ಳಾರಿ ಬಿ ತಂಡದಿಂದ. ಆಯೋಜಕರಾಗಿರುವಂತಹ ಜಫರ್ ಅಂಗಡಿ ಸರ್ ಎಲ್ಲಿದ್ರು ನಮ್ಮ ಹತ್ರ ಬರಬೇಕು. ಜಫರ್ ಅಂಗಡಿ ಸರ್ ಇಲ್ದಿದ್ರೆ ಮಂಜುನಾಥ್ ಸರ್ ಇಲ್ಲಿ ನಮ್ಮ ಹತ್ರ ಬರಬೇಕು. ಮಂಜುನಾಥ್ ಹುಣ್ಚಾಳ್ ಸರ್ ದಯವಿಟ್ಟು ಇಲ್ಲಿ ಕಾಮೆಂಟೇಟರ್ ಹತ್ರ ಬರ್ಬೇಕಂತ ವಿನಂತಿಸ್ಕೊಳ್ತಾ ಇದ್ದೀನಿ. Be ready for the next match. Kalburgi A versus Gokak. ಕಲಬುರಗಿ ಹಾಗೂ ಗೋಕಾಕ್ ತಂಡಗಳ ಮಧ್ಯ ಹಣಾಹಣಿ ನಡೆಯಲಿದೆ. ಮುಂದಿನ ಮ್ಯಾಚ್ ಈಗಾಗಲೇ ಅತ್ಯುತ್ತಮ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡ್ತಾ ಇರುವಂತಹ ಬಳ್ಳಾರಿ ಬಿ ತಂಡ ಈಗ ತಾನೇ ರೋಮಾಂಚನಕಾರಿಯಾದಂಥ ಪಂದ್ಯ ಮುಕ್ತಾಯಗೊಂಡು ಗೌರವಾನ್ವಿತ ನ್ಯಾಯಾಧೀಶರುಗಳು ಈ ರೋಚಕ ಪಂದ್ಯವನ್ನು ವೀಕ್ಷಿಸಿ ಈಗ ತಾನೇ ಇಲ್ಲಿಂದ ನಿರ್ಗಮಿಸಿದ್ದಾರೆ. ಆಯೋಜಕ ಸಮಿತಿಯ ಪರವಾಗಿ ಗೌರವಾನ್ವಿತ ನ್ಯಾಯಾಧೀಶರುಗಳಿಗೆ ನಾವು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇಲ್ಲಿ ನೆರೆದಿರುವಂಥ ಎಲ್ಲ ಪ್ರೇಕ್ಷಕ ಅಭಿಮಾನಿಗಳು ಇವತ್ತು ಈ ರಸದೌತಣದ ರುಚಿಯನ್ನು ಕಾಣ್ತಾ ಇದ್ದಾರೆ. ಪ್ರತಿ ಸಿಕ್ಸರ್ಗೆ ಬಳ್ಳಾರಿಯ ವಕೀಲರ ಸಂಘದ ನ್ಯಾಯವಾದಿಗಳಿರ್ತ ಲತೀಫ್ ಅವರಿಂದ ಪ್ರತಿ ಸಿಕ್ಸರ್ಗೆ 500 ರೂಪಾಯಿ ಬಹುಮಾನ ಇಲ್ಲಿ ಘೋಷಿಸಿದ್ದಾರೆ. ನೆಕ್ಸ್ಟ್ ಮ್ಯಾಚ್ 4 ಓವರ್ ಆಯ್ತು. ಈಗ 8 ಓವರ್ ಮ್ಯಾಚ್ಗಳು ಇವೆ. ಗೋಕಾಕ್ ಹಾಗೂ ಗುಲ್ಬರ್ಗ ತಂಡಗಳ ಮಧ್ಯ ಮುಂದಿನ ಪಂದ್ಯ ನಡೆಯಲಿದೆ. ಎರಡು ತಂಡದ ನಾಯಕರುಗಳು ಟಾಸ್ ಆರಿಸಲು ಈ ವೇದಿಕೆ ಮೇಲೆ ಬರಬೇಕು. ಎರಡು ತಂಡದ ನಾಯಕರುಗಳು ಆದಷ್ಟು ಬೇಗನೆ ಗೋಕಾಕ್ ಮತ್ತು ಗುಲ್ಬರ್ಗ ತಂಡದ ನಾಯಕರುಗಳು ಈ ವೇದಿಕೆ ಮೇಲೆ ಬರಬೇಕು. ಈಗ ಬಳ್ಳಾರಿ ತಂಡದ ದಾಂಡಿಗ ಕೋಟೆ ನಾಡಿನ ಚಿತ್ರದುರ್ಗದ ಒಣಕೆ ಓಬವ್ವನ ಕಿಂಡಿಯ ಖ್ಯಾತಿಯನ್ನು ಪಡೆದಿರುವಂತಹ ಚಿತ್ರದುರ್ಗದ ಕಲಿಗಳು ಇವತ್ತು ಕಾದಾಡ್ತಾ ಇದ್ದಾರೆ ಬಳ್ಳಾರಿಯ ತಂಡದ ದಾಂಡಿಗರ ಎದುರಿಗೆ. ಕಾದ್ ನೋಡಬೇಕಾಗಿದೆ. ಇಲ್ಲಿ
ಅತ್ಯುತ್ತಮ ಬೌಲಿಂಗ್ ಪ್ರದರ್ಶನದ ಜೊತೆಗೆ ಬ್ಯಾಟಿಂಗ್ ಪ್ರದರ್ಶನವೂ ಕೂಡ ನಡೀತಾ ಇದೆ ಇಲ್ಲಿ. ಬಲವಾಗಿ ಹೊಡೆದಿರುವಂತ ಹೊಡೆತ ಕಾನೋ ಇದರಲ್ಲಿ ಔಟ್, ಕ್ಯಾಚ್ ಔಟ್ ಆಗಿದೆ. ಇದರೊಂದಿಗೆ ಕ್ಯಾಚ್ ಔಟ್ ಆಗಿ ಫೇವ್ಲಿನ್ಗೆ ಮಾಡ್ತಾ ಇದ್ದಾರೆ. ತಂಡದ ಮೊತ್ತ 4 ಓವರ್ ಮುಕ್ತಾಯಕ್ಕೆ 41, 1 ಉತ್ತರಿ ನಷ್ಟಕ್ಕೆ. ಈಗ ರುದ್ರ ಬಳ್ಳಾರಿ ತಂಡದ ಮತ್ತೊಬ್ಬ ದಾಂಡಿಗ ರುದ್ರ ಈ 4 ಓವರ್ನಲ್ಲಿ ಯಾವ ರೀತಿ ರನ್ಗಳನ್ನು ಸೇರಿಸುವರೆ ಅಂತೇಳಿ ಕಾದು ನೋಡಬೇಕಾಗಿದೆ ಬಳ್ಳಾರಿ ತಂಡ. ಈಗ ನೆಕ್ಸ್ಟ್ ಬಾಲರ್ ಬಂದ್ಬಿಟ್ಟು ನೂರ್. 41 runs from 1 wicket. ಉತ್ತಮ ಹೊಡೆತ. ಇದರಲ್ಲಿ ಈಗಾಗಲೇ ಇದರೊಂದಿಗೆ ಬೌಂಡ್ರಿ. APL ಸ್ಟಾರ್ಟ್ ಆಯ್ತು, ಥಂಡಿನೂ ಹೆಚ್ಚಾಯ್ತು, ವಕೀಲರ ಕ್ರಿಕೆಟ್ ಹುಚ್ಚ ಈಗ ಹೆಚ್ಚಾಯ್ತು. ತಂಡದ ಒಟ್ಟು ಮೊತ್ತ 45, 1 ಉತ್ತರಿ ನಷ್ಟಕ್ಕೆ. 5ನೇ ಓವರ್ ಚಾಲ್ತಿಯಲ್ಲಿ. ಕಿಶನ್ ಅವರು ಎಲ್ಲಿದ್ದರು? ಇದು ಥರ್ಡ್ ಅಂಪೈರ್ ಸ್ಟೇಜ್ ಹತ್ರ ಬರಬೇಕು. ಕಿಶನ್ ಅವರು ಈಗ ಮುಂದಿನ ಪಂದ್ಯ ಕೆಲವೇ ಕ್ಷಣಗಳಲ್ಲಿ ಟಾಸ್ ಆಡ್ತಾ ಇದೆ ಇಲ್ಲಿ. ಈಗ ಮುಂದಿನ ಸಿದ್ಧತೆ ಗುಲ್ಬರ್ಗ ವರ್ಸಸ್ ಗೋಕಾಕ್ ತಂಡಗಳು. ತಂಡದ ನಾಯಕರು ಇಲ್ಲಿ ವೇದಿಕೆ ಮೇಲೆ ಬರಬೇಕು ಟಾಸ್ ಆರಿಸಲಿಕ್ಕೆ. ಇದರೊಂದಿಗೆ ಬೌಂಡ್ರಿ. 4 ರನ್ ಅನ್ನು ನೋಡಿರೋ ಇವರಾಟ ನೋಡಿರೋ, ಹಬ್ಬವೋ ನಿಮಗೆಲ್ಲ ಹಬ್ಬವೋ. ಅತ್ಯುತ್ತಮ ಬ್ಯಾಟಿಂಗ್ ಪ್ರದರ್ಶನ ಇಲ್ಲಿ ಬಳ್ಳಾರಿ ತಂಡದ ದಾಂಡಿಗರಾಗಿರುವಂತಹ ವಿಜಯ್ ಅವರಿಂದ. ವಿಜಯ್ ಪ್ರದರ್ಶನ. ಈಗಾಗಲೇ 4 ಬೌಂಡ್ರಿಗಳನ್ನು ಬಾರಿಸಿರುವಂತಹ ವಿಜಯ್ ತಮ್ಮ ವೈಯಕ್ತಿಕ 18 ರನ್ನುಗಳನ್ನು ಗಳಿಸಿಕೊಂಡು ತಂಡದ ಒಟ್ಟು ಮೊತ್ತ 49. 5ನೇ ಓವರ್ ಚಾಲ್ತಿಯಲ್ಲಿ. ಇದರೊಂದಿಗೆ ಟೀಮ್ 50 ತಂಡ 50 ರನ್ನುಗಳನ್ನು ಪೂರೈಸಿದೆ. ಬಳ್ಳಾರಿ ಬಿ ತಂಡ ಅದ್ಭುತ ಹೊಡೆತ ಇಲ್ಲಿ ಕಾದ್ ನೋಡ್ಬೇಕಾದ್ರೆ ಕ್ಯಾಚ್ ಆಗೋಬಹುದೇ. ಓಹೋ, ಕ್ಯಾಚ್ ಡ್ರಾಪ್ ಆಗಿದೆ ಇಲ್ಲಿ. ಇದರೊಂದಿಗೆ ಬೌಂಡ್ರಿ ಕೂಡ. ಸಿಂಗಲ್ಲು ಡಬ್ಬಲ್ಲು ಓಡೋದು ಸಾಕಾಯ್ತು, ಹೊಡೆಯೋದು 6, 4 ಅಂತ ಫಿಕ್ಸ್ ಆಯ್ತು. ಹೊಡಿತಾರೋ 6, 4 ಹೊಡಿತಾರೋ, ಹೊಡಿತಾರೋ 6, 4 ಹೊಡಿತಾರೋ. ರುದ್ರ ಪ್ರಥಮ ಬಾಲಿನಲ್ಲಿ ಬೌಂಡ್ರಿ ಹೊಡೆದು ತಂಡಕ್ಕೆ ಆಸರೆಯಾಗಿದ್ದಾರೆ. ತಂಡದ ಒಟ್ಟು ಮೊತ್ತ 54, 1 ಉದ್ದರಿ ನಷ್ಟಕ್ಕೆ. ರಾಜ್ಯ ಮಟ್ಟದ ಹೊನಲು ಬೆಳಕಿನ ನ್ಯಾಯವಾದಿಗಳ ಕ್ರಿಕೆಟ್ ಪಂದ್ಯಾವಳಿ ರೋಚಕ ಕ್ಷಣಗಳನ್ನು, ರೋಚಕ ತಿರುವುಗಳನ್ನು ಪಡೆದುಕೊಳ್ಳುತ್ತಾ ಇವತ್ತು ಸಾಗ್ತಾ ಇದೆ. ಅದ್ಭುತವಾಗಿರುವಂತ
ಬ್ಯಾಟಿಂಗ್ ಹಾಗೂ ಬೌಲಿಂಗ್ ಗಳ ಮಧ್ಯೆ ಕಾದಾಟ ನಡೀತಾ ಇದೆ. ಐತಿಹಾಸಿಕವಾಗಿರುವಂತಹ BLD ಸಂಸ್ಥೆ AS ಪಾಟೀಲ್ ಅಂಗಣದಲ್ಲಿ ಮೈದಾನದಲ್ಲಿ ನಡೀತಾ ಇರುವಂತಹ ಈ ಹೊನ್ನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿ ಅದ್ದೂರಿ ಪಂದ್ಯಾವಳಿಗಳು ಇಲ್ಲಿ ಜರುಗ್ತಾ ಇವೆ. ಈಗ ಬೌಲರ್ ಪ್ರದೀಪ್, ಚಿತ್ರದುರ್ಗದ ಬೌಲರ್ ಪ್ರದೀಪ್ ಅವರನ್ನು ಎದುರಿಸಿ ವಿಜಯ್, ಬಳ್ಳಾರಿಯ ಆಟಗಾರ. ಉತ್ತಮ ಹೊಡೆತ, ಇದರೊಂದಿಗೆ ಕಾದು ನೋಡಬೇಕಾಗಿದೆ. ಕ್ಷೇತ್ರ ರಕ್ಷಣೆಯಲ್ಲಿ ವಿಫಲ, ಆದ್ರೂ ಕೂಡ 2 ರನ್ ಅನ್ನು ಕತ್ತಿದ್ದಾರೆ ಇಲ್ಲಿ ವಿಜಯ್. ಇದರೊಂದಿಗೆ ತಂಡದ ಮೊತ್ತ 56, 1 ಉದ್ದರಿ ನಷ್ಟಕ್ಕೆ. ವಿಜಯ್ ಅವರ ವೈಯಕ್ತಿಕ ಮೊತ್ತ 21, 14 ಎಸೆತಗಳಲ್ಲಿ. ಬಿಸಿಲು ನಾಡು, ಶರಣರ ನಾಡು, ಐತಿಹಾಸಿಕ ಗುಮ್ಮಟ ನಗರಿಯಲ್ಲಿ ನಡೀತಾ ಇರುವಂತಹ ಹೊನ್ನಲು ಬೆಳಕಿನ ರಾಜ್ಯ ಮಟ್ಟದ ನ್ಯಾಯವಾದಿಗಳ ಇದರೊಂದಿಗೆ ಮಿಸ್ಫೀಲ್ಡ್ ಆಗಿದೆ ಅಲ್ಲಿ ಬೌಂಡ್ರಿ. ತಂಡದ ಮೊತ್ತ ತಂಡದ ಮೊತ್ತ 60, 1 ಉದ್ದರಿ ನಷ್ಟಕ್ಕೆ. ಇದರೊಂದಿಗೆ 4 ಇಲ್ಲ, 4 ಅದನ್ನೇ ಹೇಳ್ತಾ ಇದ್ವಿ. ಇದರೊಂದಿಗೆ ಕ್ಯಾಚ್ ಔಟ್ ಆಗುವ ಇದರಲ್ಲಿ ಕ್ಯಾಚ್ ಆಗಿದೆ ಇಲ್ಲಿ. ವಿಜಯ್ ಅವರ ಸ್ಥಾನದಲ್ಲಿ ಮತ್ತೊಬ್ಬ ದಾಂಡಿಗ ಅಮರ್. ತಂಡದ ಒಟ್ಟು ಮೊತ್ತ 60, 6ನೇ ಓವರ್ ಚಾಲ್ತಿಯಲ್ಲಿ. ಉತ್ತಮ ಬೌಲಿಂಗ್ ಪ್ರದರ್ಶನ ಇಲ್ಲಿ. ಬೌಲರ್ ಆರು ಓವರ್ ಮುಕ್ತಾಯಕ್ಕೆ ಈಗ ಬ್ಯಾಟಿಂಗ್ ಪವರ್ ಪ್ಲೇ. ಈಗ ರಾಕೇಶ್ ತಮ್ಮ ತಂಡದ 7ನೇ ಓವರ್ನೊಂದಿಗೆ, ತಮ್ಮ ಕೋಟಾದ ಮೊದಲನೇ ಓವರ್ನೊಂದಿಗೆ ರಾಕೇಶ್ ಶರಣ್ ನಗರ
ತುದಿಯಿಂದ ತಂಡದ ಒಟ್ಟು ಮೊತ್ತ 62 ಉದ್ದರಿಗಳ ನಷ್ಟಕ್ಕೆ. ಬಲವಾಗಿ ಹೊಡೆದಿರುವಂತ ಹೊಡೆತ ಇದು ಬೌಂಡ್ರಿ. APL ಸ್ಟಾರ್ಟ್ ಆಯ್ತು, ಥಂಡಿನೂ ಹೆಚ್ಚಾಯ್ತು, ವಕೀಲರ ಕ್ರಿಕೆಟ್ ಹುಚ್ಚ ಈಗ ಹೆಚ್ಚಾಯ್ತು. ನೋಡಿರೋ ಇವರಾಟ ನೋಡಿರೋ, ಹಬ್ಬವೋ ನಿಮಗೆಲ್ಲ ಹಬ್ಬವೋ. ರುದ್ರಾವತಾರವನ್ನು ತಾಳಿರುವಂತ ರುದ್ರ ಈಗಾಗಲೇ 2 ಎಸೆದಲ್ಲಿ 2 ಬೌಂಡ್ರಿಗಳನ್ನು ಬಾರಿಸಿರುವಂತ ರುದ್ರ ತಮ್ಮ ತಂಡದ ಬೃಹತ್ ಮೊತ್ತ ಸೇರಿಸುವತ್ತ ರುದ್ರ. ತಂಡದ ಒಟ್ಟು ಮೊತ್ತ 64. 7ನೇ ಓವರ್ ಚಾಲ್ತಿಯಲ್ಲಿ 8 ಬಾಲ್ಗಳು ಮಾತ್ರ ವಿಶೇಷ. ಮತ್ತೊಂದು ಬಲವಾದ ಹೊಡೆತದಲ್ಲಿ ಕಾದು ನೋಡಬೇಕಾಗಿದೆ. ಅತ್ಯುತ್ತಮ ಕ್ಷೇತ್ರ ರಕ್ಷಣೆ, ಇದರೊಂದಿಗೆ 1 ರನ್ ಅನ್ನು ಪಡೆದುಕೊಂಡಿದ್ದಾರೆ ರುದ್ರ. ಈ 1 ರನ್ನಿಂದ ತಂಡದ ಒಟ್ಟು ಮೊತ್ತ 65. 2 ಉದ್ದರಿಗಳ ನಷ್ಟಕ್ಕೆ. ಸಿಂಗಲ್ಲು ಡಬ್ಬಲ್ಲು ಓಡೋದು ಸಾಕಾಯ್ತು, ಹೊಡೆಯೋದು 6 4 ಅಂತ ಫಿಕ್ಸ್ ಆಯ್ತು. ಹೊಡಿತಾರೋ 6 4 ಹೊಡಿತಾರೋ, ಹೊಡಿತಾರೋ 6 4 ಹೊಡಿತಾರೋ. ಕೊನೆಯ 8 ಎಸೆತಗಳು ಮಾತ್ರ. ಈಗ ಮತ್ತೊಬ್ಬ ದಾಂಡಿಗ ಗುರುರಾಜ್, ಬಳ್ಳಾರಿ ತಂಡದ ಮತ್ತೊಬ್ಬ ದಾಂಡಿಗ ಗುರುರಾಜ್. ಮುಂದಿನ ತಂಡ ಕಲಬುರಗಿ ವರ್ಸಸ್ ಗೋಕಾಕ್. 2 ತಂಡದ ನಾಯಕರುಗಳು ಇಲ್ಲಿ ವೇದಿಕೆ ಮೇಲೆ ಬರಬೇಕು. ಕಲಬುರಗಿಯ ತಂಡದ ನಾಯಕರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಗೋಕಾಕ್ ತಂಡದ ನಾಯಕರು ಕೂಡ ಇಲ್ಲಿ ವೇದಿಕೆಯ ಮೇಲೆ ಬರಬೇಕು. ಟಾಸ್ ಹಾರಿಸಲಾಗುವುದು. ಕೊನೆಯ ಪಂದ್ಯ ಇಲ್ಲಿ ನಡೆಯಲಿದೆ. ದಯವಿಟ್ಟು ಆದಷ್ಟು ಬೇಗನೆ ಬರಬೇಕು 2 ತಂಡದವರು. ಸ್ವಲ್ಪ ಬೇಗ ಮಾಡಿಸ್ಬೇಕು. ಅಂಪೈರ್ ಶ್ರೀಧರ್ ಜೋಶಿ ಸರ್ ಮತ್ತು ಮುತ್ತು ಸರ್ ಬೇಗ ಆಟ ಆಡಿಸ್ಬೇಕು. ಇನ್ನೊಂದು ಮ್ಯಾಚ್ ಇದೆ, ಬಹಳ ನಿಧಾನಗತಿ ಆಗ್ತಾ ಇದೆ. ದಯವಿಟ್ಟು ಆದಷ್ಟು ಬೇಗನೆ ಆಟ ಆಡಿಸ್ಬೇಕಂತೇಳಿ ವಿನಂತಿಸ್ಕೊತಾ ಇದ್ದೀವಿ. ಟಾಸ್ ಹಾರಿಸಲಿಕ್ಕೆ ಟೂರ್ನಿಯ ಆಯೋಜಕರಾಗಿರುವಂತಹ ಆತ್ಮೀಯ ಮಿತ್ರರಾಗಿರುವಂತಹ ನ್ಯಾಯವಾದಿಗಳಾಗಿರುವಂತಹ ಜಫರ್ ಅಂಗಡಿಯವರು ಟಾಸ್ ಹಾರಿಸಲಿಕ್ಕೆ ಬರಬೇಕು. ಗೋಕಾಕ್ ಮತ್ತು ಗುಲ್ಬರ್ಗ ತಂಡದ ಮಧ್ಯೆ ಟಾಸ್ ನಡೀತಾ ಇದೆ. ಆ ಟಾಸ್ ಹಾರಿಸಲಿಕ್ಕೆ ಬಹುಮಾನ ವಿತರಣಾ ವೇದಿಕೆಗೆ ಬರಬೇಕು. ಪ್ರೈಸ್ ಪ್ರೆಸೆಂಟೇಷನ್ ಸ್ಟೇಜ್ಗೆ ಬರಬೇಕು ಜಫರ್ ಅಂಗಡಿಯವರು. ತಂಡದ ಒಟ್ಟು ಮೊತ್ತ 67. ಉತ್ತಮ ಬೌಲಿಂಗ್ ಪ್ರದರ್ಶನ ಅಲ್ಲಿ. ರುದ್ರ ಜಫರ್ ಅಂಗಡಿ ಅವರು ದಯವಿಟ್ಟು ಇಲ್ಲಿ ಟಾಸ್ ಹಾರಿಸುವಲ್ಲಿ ಬರಬೇಕು. ಉತ್ತಮ ಕ್ಷೇತ್ರ ರಕ್ಷಣೆ ಇಲ್ಲಿ. ಚಿತ್ರದುರ್ಗ ತಂಡದ ಆಟಗಾರರಾಗಿರುವಂತ
ಓಹೋ, ಬಲವಾಗಿ ಹೊಡೆದಿರುವಂತ ಹೊಡೆತ. ಸಿಕ್ಸರ್, ಸಿಕ್ಸರ್. ಈ ಸಿಕ್ಸರ್ ಮೂಲಕ ತಂಡದ ಮೊತ್ತ 75. ಮತ್ತೊಂದು ಬಲವಾಗಿ ಹೊಡೆಯುವ ಪ್ರಯತ್ನ. ರುದ್ರ ಇಸ್ ಔಟ್. ಜಾಫರನ್ನ ಅಭಯಣ್ಣ ಮುಂದಾಳತ್ವವು ಸಖತ್ತು ಅನ್ನ ಎಸ್ ಫಾಸ್ಟ್, ಸ್ವಲ್ಪ ಬೇಗ ಹೊಡಿ. ಮುನ್ನ ಅನ್ನ ಮಂಜು ಅನ್ನ ಇವರು ಸ್ವಲ್ಪ ಫಾಸ್ಟ್ ಆಗ್ಬೇಕು ಶ್ರೀಧರ್ ಜೋಶಿ ಸರ್, ಬೇಗ ಬೇಗ ಆಡಿಸಿ. ಕೊನೆಯ ಎಸೆತ, 8ನೇ ಓವರ್ನ ಕೊನೆಯ ಎಸೆತ. ರಿಷಿಕುಮಾರ್, ರುದ್ರ ಅವರ ಸ್ಥಾನವನ್ನು ತುಂಬಲು ರಿಷಿಕುಮಾರ್. ಈಗ ಟಾಸ್ ನಡೀತಾ ಇದೆ. ಗುಲ್ಬರ್ಗ ವರ್ಸಸ್ ಗೋಕಾಕ್ ತಂಡಗಳ ಮಧ್ಯ. ಈ 1 ರನ್ನಿನೊಂದಿಗೆ ಎಸ್ ಬೇಗ ಬೇಗ ಬರಬೇಕು. ಮತ್ತೆ ಆದಷ್ಟು ಬೇಗನೆ ಸರ್, ತಾವು ಅಲ್ಲೇ ನಿಂತ್ಕೊಂಡ್ಬಿಡಿ. ಜೋಶಿ ಸರ್ ಬರಬೇಡಿ, ಅಲ್ಲೇ ನಿಂತ್ಕೊಂಡ್ಬಿಡಿ. ನಾವು ಕಳಿಸ್ತಾ ಇದೀವಿ, ಬಾಲು ಕಳಿಸ್ತಾ ಇದೀವಿ ತಮಗೆ. ಅಲ್ಲಿ ಕಿರಣ್ ರಾಠೋಡ್, ಎಲ್ಲಿದ್ದೀರಿ ಕಿರಣ್ ರಾಠೋಡ್? ಅಲ್ಲಿ ಅಂಪೈರ್ಗೆ ಬಾಲ್ ತಗೊಂಡೋಗ್ರಿ ಮಧ್ಯದಲ್ಲಿ ಬೇಗ. ನೀರು ಕೂಡ ತಗೊಂಡೋಗ್ರಿ ಅಲ್ಲಿ ಅಂಪೈರ್ಸ್ಗಳಿಗೆ. ಈಗಾಗಲೇ ಟಾಸ್ ಗಳಿಸಿರುವಂತ ಗೋಕಾಕ್ ತಂಡ 75 ರನ್ನುಗಳನ್ನು ಗಳಿಸಿಕೊಂಡಿದೆ. 77 ರನ್ನುಗಳನ್ನು ಗಳಿಸಿಕೊಂಡಿದೆ 8 ಓವರ್ನಲ್ಲಿ. ಕಳಿಸ್ಕೊಡ್ತಾ ಇದೀವಿ ಸರ್, ಕಳಿಸ್ಕೊಡ್ತಾ ಇದೀವಿ ರೀ. ಸ್ಕೋರ್ 77, ಲಾಸ್ ಆಫ್ 5 ವಿಕೆಟ್ಸ್ ಆಫ್ಟರ್ ಕಂಪ್ಲೀಷನ್ ಆಫ್ 8 overs. ಬೇಗ ಬೇಗ ನಿಲ್ಸ್ಕೋಬೇಕು ಸರ್. थैंक यू हजरत बिलाल जी, वो खाली कर को दिए सो. ಗೆಲ್ಲಲು 78 ರನ್ಗಳನ್ನು ಗಳಿಸಬೇಕಾಗಿದೆ. ಓ, ಇದರಲ್ಲಿ ಕಾದ್ ನೋಡ್ಬೇಕು, ಕ್ಯಾಚ್ ಆಗಬಹುದೇ. ಅತ್ಯುತ್ತಮ ಬ್ಯಾಟಿಂಗ್ ಪ್ರದರ್ಶನ ಇಲ್ಲಿ ಚಿತ್ರದುರ್ಗದ
ಕಲಿಗಳಿಂದ ಪ್ರದೀಪ್ ಅವರು ಈಗಾಗಲೇ ತಮ್ಮ ಮೊದಲನೇ ಎಸೆತದಲ್ಲೇ 2 ರನ್ನನ್ನು ಬಾರಿಸಿ ತಂಡದ ಒಟ್ಟು ಮೊತ್ತ 3, ಯಾವುದೇ ಉದ್ದರಿ ನಷ್ಟವಿಲ್ಲದೆ. ಇದರೊಂದಿಗೆ ವೈಟ್. ಅಂಪೈರ್ ಶ್ರೀಧರ್ ಜೋಶಿ ಅವರಿಂದ ವೈಡ್ ಅಂತ ಘೋಷಿಸಲಾಗಿದೆ. ಇತರೆ ರನ್ನಿನ ಮೂಲಕ ತಂಡದ ಒಟ್ಟು ಮೊತ್ತ 4, ಯಾವುದೇ ಉದ್ದರಿ ನಷ್ಟವಿಲ್ಲದೆ. ಪಾಯಿಂಟ್ ವಿಭಾಗದಲ್ಲಿ ತಳ್ಳಿ 1 ರನ್ನನ್ನು ಪಡೆದುಕೊಂಡಿದ್ದಾರೆ. LS ನಾಯಕ್ ಅಂಬಿ ಉತ್ತಮ ಕ್ಷೇತ್ರ ರಕ್ಷಣೆಯಲ್ಲಿ ತಂಡದ ಒಟ್ಟು ಮೊತ್ತ 6, ಯಾವುದೇ ಉದ್ದರಿ ನಷ್ಟವಿಲ್ಲದೆ. ಬಳ್ಳಾರಿಯ ಬಿ ಟೀಮಿಂದ ಬೌಲಿಂಗ್ ಮಾಡಲು ಬರುತ್ತಿದ್ದಾರೆ ರುದ್ರ ಅವರು. ಅದ್ಭುತವಾದ ಕ್ಷೇತ್ರ ರಕ್ಷಣೆ ಹಾಗೂ ಅದ್ಭುತವಾದ ಬೌಲಿಂಗ್ ಪ್ರದರ್ಶನ ರುದ್ರ ಅವರಿಂದ. ಗುರುರಾಜ್ ಅವರಿಂದ ಗಾಳಿಯಲ್ಲಿ ಚೆಂಡು ಔಟ್. ಶರಣ್ ಅವರಿಂದ ಅದ್ಭುತವಾದಂತಹ ಕ್ಯಾಚ್. ಅದ್ಭುತವಾದಂತಹ ಕ್ಯಾಚ್ ಹಿಡಿದಂತಹ ಶರಣ್ ಅವರಿಗೆ ನೆಕ್ಸ್ಟ್ ಬ್ಯಾಟ್ಸ್ಮನ್ ಕಾಂತರಾಜ್. ಕೋಟೆಯ ನಾಡು ಚಿತ್ರದುರ್ಗ ತಂಡದ ಉತ್ತಮವಾದ ಪ್ರದರ್ಶನ. ಅದ್ಭುತವಾದಂತಹ ಬೌಲಿಂಗ್ ಪ್ರದರ್ಶನ ರುದ್ರ ಅವರಿಂದ. ಅದ್ಭುತವಾದಂತಹ ಬೌಲಿಂಗ್ ಪ್ರದರ್ಶನ. ಈಗ ಹ್ಯಾಟ್ರಿಕ್ ಚಾನ್ಸ್ ರುದ್ರ ಅವರಿಗೆ. ಒಂದಾ ಪರಶುರಾಮ್ ಅಡ್ವೊಕೇಟ್ ಬಳ್ಳಾರಿ ಅವರಿಂದ 2,000 ರೂಪಾಯಿ ರುದ್ರ ಅವರಿಗೆ. ಹ್ಯಾಟ್ರಿಕ್ ಚಾನ್ಸ್ ಇದೆ. ಹ್ಯಾಟ್ರಿಕ್ ತೆಗೆದ್ರೆ 2,000 ರೂಪಾಯಿ ಪರಶುರಾಮ್ ಅಡ್ವೊಕೇಟ್
ಬಳ್ಳಾರಿಯಿಂದ. ಕಾದು ನೋಡಬೇಕು ವೀಕ್ಷಕರು, ಹ್ಯಾಟ್ರಿಕ್ ಚಾನ್ಸನ್ನು ಯಾವ ರೀತಿ ಬಳಸ್ತಿದ್ದಾರೆ ಅಂಥೇಳಿ ರುದ್ರ ಅವರು ತುಂಬ ಕಾತುರದಿಂದ ಕಾಯ್ತಿದ್ದೇವೆ. ಅದ್ಭುತವಾದಂತಹ ಬೌಲಿಂಗ್, ಅಷ್ಟೇ ಅದ್ಭುತವಾದಂತಹ ಕ್ಷೇತ್ರ ರಕ್ಷಣೆ. ಬೌಲಿಂಗ್ ರುದ್ರ ಅವರು. ಹೌದು ಸರ್, ಬೌಲಿಂಗ್ ಜೊತೆಗೆ ಕ್ಯಾಚನ್ನು ಅವರೇ ಹಿಡಿದಂತಹ ರುದ್ರ ಅವರು ಅದ್ಭುತ ಪ್ರದರ್ಶನ. ರುದ್ರ ಅವರು ರೌದ್ರಾವತಾರ. ಹ್ಯಾಟ್ರಿಕ್ ಚಾನ್ಸ್ ಮಿಸ್ ಆದರೂ ಕೂಡ 3 ವಿಕೆಟ್ ಹಾಗೆ ತಗೊಂಡಿದ್ದಾರೆ. ಅದ್ಭುತವಾದಂತಹ ಬೌಲಿಂಗ್ ಪ್ರದರ್ಶನ. 1 ಓವರಲ್ಲಿ 3 ವಿಕೆಟ್ ತೆಗೆದಿರುವಂತಹ ರುದ್ರ ಅವರು It's 9:52 p.m. ಪರಶುರಾಮಣ್ಣ ಅವರಿಂದ 2,000 ನಿರೀಕ್ಷೆಯಲ್ಲಿದೆ, ಅನೌನ್ಸ್ ಮಾಡಬೇಕಾಗಿ ವಿನಂತಿ. ಅಣ್ಣ 2,000 ರೂಪಾಯಿ ಫಿಕ್ಸ್ ಅಣ್ಣ. ಕೊಡ್ತಿದೀವಿ ಅಂತ ಹೇಳಿದ್ದಾರೆ. ಪರಶು
ಅನ್ನು ಕಳೆದುಕೊಂಡು ಪ್ರಮುಖ 4 ಹುದ್ದೆಗಳನ್ನು ಕಳೆದುಕೊಂಡು ಎಸ್ ಸರ್ 23 ಲಾಸ್ ಆಫ್ 4 ವಿಕೆಟ್ಸ್. DJ Ashish. ಉಮ್ರಾಣಿ ಅವರು ಕೂಡ ಆಗಮಿಸಿದ ಅವ್ರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈಶ್ವರ್ ಉಮ್ರಾಣಿ ಅದ್ಭುತ ಗಾಯಕರು, ಗಡಗಡ ನಡಗಿಸುವಂತ ಖ್ಯಾತ ಗಾಯಕರು. ಇನ್ನು 21 ಎಸೆತಗಳಲ್ಲಿ 20 ಎಸೆತಗಳಲ್ಲಿ 45 ರನ್ಗಳನ್ನು ಸೇರಿಸಬೇಕಾಗಿದೆ ಚಿತ್ರದುರ್ಗ ತಂಡ. 19 ಎಸೆತಗಳಲ್ಲಿ 45 ರನ್ನುಗಳು ಗೆಲ್ಲಲು ಬಲವಾದ ಹೊಡೆತ. ಇಲ್ಲಿ ಮಿಸ್ ಫೀಲ್ಡ್, ಕ್ಯಾಚ್ ಕೂಡ ಡ್ರಾಪ್ ಆಗಿದೆ. ಇಲ್ಲಿ ಇದರೊಂದಿಗೆ 1 ರನ್ ಪಡೆದುಕೊಂಡು ಇದರೊಂದಿಗೆ ರನ್ಔಟ್ ಆಗುವ ಸಾಧ್ಯತೆ, ಅಲ್ಲಿ ರನ್ಔಟ್ ಆಗುವ ಸಾಧ್ಯತೆ, ಇದರೊಂದಿಗೆ ರನ್ಔಟ್. ಮುಂದಿನ ತಂಡಗಳು ಆದಷ್ಟು ಬೇಗನೆ ಅಂಕಣಕ್ಕೆ ಇಳಿಯಬೇಕು. ಗುಲ್ಬರ್ಗಾ ಹಾಗೂ ಗೋಕಾಕ್ ತಂಡಗಳು, ಮುಂದಿನ ತಂಡಗಳು ಆದಷ್ಟು ಬೇಗನೆ ಅಂಕಣಕ್ಕೆ ಇಳಿಯಬೇಕು. 19 ಎಸೆತಗಳಲ್ಲಿ 45 ರನ್ಗಳನ್ನು ಗಳಿಸಬೇಕಾಗಿದೆ ಚಿತ್ರದುರ್ಗ ತಂಡ. ಸಾಧ್ಯ ಉಂಟು. ಈಗ ಬೌಲರ್ ಪರಶುರಾಮ್ ದೀಪು ಅವ್ರನ್ನೇ ಉತ್ತಮ ಬೌಲಿಂಗ್ ಪ್ರದರ್ಶನ ಇಲ್ಲಿ. ಈಗ
16 ಎಸೆತಗಳಲ್ಲಿ 44 ರನ್ನುಗಳು ಬೇಕಾಗಿವೆ. ಹೊನಲು ಬೆಳಕಿನ ರಾಜ್ಯ ಮಟ್ಟದ ನ್ಯಾಯವಾದಿಗಳ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಜರುಗ್ತಾ ಇದೆ. ಚಿತ್ರದುರ್ಗ ಮತ್ತು ಬೆಳ್ಳಾರಿ ತಂಡಗಳ ಮಧ್ಯ ಕಾದಾಟ. ಅತ್ಯುತ್ತಮ ಬೌಲಿಂಗ್ ಪ್ರದರ್ಶನ ಇಲ್ಲಿ. ಈಗ ಬೇಕಾಗಿರುವುದು 15 ಎಸೆತಗಳಲ್ಲಿ 44 ರನ್ನುಗಳು. ಸಾಧ್ಯವಿದೆ. ಉತ್ತಮ ಹೊಡೆತ ಇಲ್ಲಿ ಕಾದು ನೋಡಬೇಕಾಗಿದೆ. ಇದರೊಂದಿಗೆ ಸಿಕ್ಸರ್. ಅತ್ಯುತ್ತಮ ಕ್ಷೇತ್ರ ರಕ್ಷಣೆಯಲ್ಲಿ ನಮ್ಮ ಮಧ್ಯದಲ್ಲಿ ಖ್ಯಾತ ಗಾಯಕರು ಆಗಿರುವಂಥ ಈಶ್ವರ್ ಉಮ್ರಾಣಿ ಅವರು ಮೇಲೆ ಬಂದು ಹಾಡಬೇಡ್ರಿ, ಡ್ಯಾನ್ಸ್ ಹೊಡೆದು ಹೋಗ್ಬಿಡ್ರಿ ಸಾಕು. ನಮಗೆ ನಾವು ಆಡಿಸ್ತೀವಿ ಇಲ್ಲಿ ಅದೆಷ್ಟ ಇಲ್ಲ. ಇಬ್ರು ಗಾಯಕರದಿರಿ, ಅದ್ರಾಗೇನು ಒಬ್ಬರಲ್ಲ ಇಬ್ರದಿರಿ. ಅಲ್ಲಿ ಸುಮ್ಮಲ್ಲಿ ನೀವು ಹುಲಿಗಳು ಇಲ್ಲೇ ಬಂದು ಕೂತಿಲ್ಲ ನೀವು. ಶ್ರೀಕಾಂತ್ ಕಾಕಂಡಗಿ ಸರ್ ಮೆತ್ತಗೆ ನಮ್ಮನ್ನು ನೋಡುತ್ತಾ, ಏನು ನೋಡುತ್ತಿದ್ದೀರಿ? ನಮಗೆ ತಿಳಿಸುವವರೇ ತಮ್ಮ ಗುರಿ ಏನು ಅಂತ. ಅತ್ಯುತ್ತಮ ಕ್ಷೇತ್ರ ರಕ್ಷಣೆಯಲ್ಲಿ ಬಳ್ಳಾರಿ ತಂಡದ ಕ್ಷೇತ್ರ ರಕ್ಷಕರಿಂದ ಇನ್ನು 11 ಎಸೆತಗಳಲ್ಲಿ 36 ರನ್ನುಗಳನ್ನು ಗಳಿಸಬೇಕಾಗಿದೆ ಕೋಟೆನಾಡು ಚಿತ್ರದುರ್ಗ ತಂಡ. ರವಿ ಚೌಹಾಣ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ, ಅವರ ಆತ್ಮೀಯ ಮಿತ್ರರು ಕೂಡ. ಈಗ ಮುಂದಿನ ತಂಡ ಸಿದ್ಧತೆಯಲ್ಲಿರಬೇಕು. ಗುಲ್ಬರ್ಗಾ ವರ್ಸಸ್ ಗೋಕಾಕ್ ತಂಡಗಳ ಮಧ್ಯೆ ಹಣಾಹಣಿ ಕೊನೆಯ ಪಂದ್ಯ ಗುಲ್ಬರ್ಗಾ ವರ್ಸಸ್ ಗೋಕಾಕ್ ಮಧ್ಯ ನಡೆಯಲಿದೆ. 9 ಎಸೆತಗಳಲ್ಲಿ 31 ರನ್ನುಗಳನ್ನು ಬಾರಿಸಬೇಕಾಗಿದೆ ಚಿತ್ರದುರ್ಗ ತಂಡ. ಇದರೊಂದಿಗೆ ಕಾದ್ ನೋಡಬೇಕಾಗಿದೆ. ಸಿಕ್ಸರ್.
6 ಎಸೆತದಲ್ಲಿ 19 ರನ್ನುಗಳು. ಬಹಳ ಸಮೀಪದಲ್ಲಿ ಬಂದಿರುವಂತ ಚಿತ್ರದುರ್ಗ ತಂಡ. ಸಾಧ್ಯವಿದೆ. ಅದ್ಭುತ ಬ್ಯಾಟಿಂಗ್ ಪ್ರದರ್ಶನ ಕೊನೆಯ ಗಳಿಗೆಯಲ್ಲಿ. 6 ಎಸೆತದಲ್ಲಿ 19 ರನ್ನುಗಳನ್ನು ಗಳಿಸಬೇಕಾಗಿದೆ ಚಿತ್ರದುರ್ಗ ತಂಡ. ಕಾದ್ ನೋಡಬೇಕಾಗಿದೆ ವಿಜಯದ ಮಾಲೆ ಯಾರ ಕೊರಳಿಗೆ. ಈ ಸಿಂಗಲ್ ರನ್ನಿನೊಂದಿಗೆ ಮತ್ತೊಂದು ಓಟ ಕದ್ದಿದ್ದಾರೆ ಚಿತ್ರದುರ್ಗ ತಂಡದ ಆಟಗಾರರು. 5 ಎಸೆತಗಳಲ್ಲಿ 18 ರನ್ನುಗಳು ಬೇಕಾಗಿವೆ. 5 ಎಸೆತಗಳಲ್ಲಿ 18 ರನ್ನುಗಳು ಸಾಧ್ಯವಿದೆ. ತುದಿಗಾಲ ಮೇಲೆ ಪ್ರೇಕ್ಷಕರು, ಚಿತ್ರದುರ್ಗ ತಂಡದ ಸಹ ಆಟಗಾರರು ಕೂಡ ತುದಿಗಾಲ ಮೇಲೆ. ಅದ್ಭುತ ಬೌಲಿಂಗ್ ಪ್ರದರ್ಶನ ಕೂಡ ಬಳ್ಳಾರಿ ತಂಡದಿಂದ. ಇಲ್ಲಿ 4 ಎಸೆತಗಳಲ್ಲಿ 18 ರನ್ನು. ಇದರೊಂದಿಗೆ ವೈಟ್. ಇದು ಒಂದು ಪ್ಲಸ್ ಪಾಯಿಂಟ್ ಕೂಡ ಚಿತ್ರದುರ್ಗ ತಂಡಕ್ಕೆ. ಓಹೋ, ನೋಡಬೇಕಾಗಿದೆ ಇದರೊಂದಿಗೆ ಸಿಕ್ಸರ್. ಹನ್ನೊಂದು ರನ್ನುಗಳೇ ಬೇಕಾಗಿವೆ. 3 ಎಸೆತದಲ್ಲಿ 11 ರನ್ನು. ತುದಿಗಾಲ ಮೇಲೆ ಮತ್ತೆ ಪ್ರೇಕ್ಷಕರು. ಇದರೊಂದಿಗೆ ಮತ್ತೊಂದು ವೈಡ್. ವಿಜಯಲಕ್ಷ್ಮಿ ಯಾರ ಕೊರಳಿಗೆ ಇಲ್ಲಿ. ರೋಮಾಂಚಕ ಕ್ಷಣಗಳು, ರೋಮಾಂಚನಕಾರಿಯಾದಂತ ಪಂದ್ಯ. ಈಗ 3 ಎಸೆತಗಳ 10 ರನ್ನುಗಳು. ಇದರೊಂದಿಗೆ ಕಾನ್ನೊಳಗೆ ಇದರೊಂದಿಗೆ ಬೌಂಡ್ರಿ. ಅದ್ಭುತ. ಒಂದು ಬೌಂಡ್ರಿ, 2 ರನ್ನು ಗಳಿಸಿದರೆ ವಿನ್ ಆಗ್ತೀರಾ. ಸಿಕ್ಸರ್ ಹೊಡೆದ್ರೆ ಒಂದೇ ಬಾಲಲ್ಲಿ ವಿನ್. ಈಗ 2 ಎಸೆತಗಳಲ್ಲಿ 6 ರನ್ನುಗಳು. ಪ್ರಯತ್ನ ಅಲ್ಲಿ. ಈಗ 1 ಬಾಲಿನಲ್ಲಿ 1 ಸಿಕ್ಸರ್ ಬೇಕು ಗೆಲ್ಲಲು. ಈಗ ಇರುವುದು ನಿಜವಾದ ಕ್ರಿಕೆಟ್. ಈಗ 1 ಬಾಲಿನಲ್ಲಿ ಸಿಕ್ಸರ್ ಹೊಡೆದರೆ ಮಾತ್ರ ಜಯ. ಜಯದ ಇದರಂತೆ ವೈಡ್ ಅಂತೇಳಿ ಹೇಳಿದ್ದಾರೆ ಅಂಪೈರ್. ಇಲ್ಲ, ಸಾರಿ, ರುದ್ರ ಬಂದು ಮ್ಯಾನ್ ಆಫ್ ದಿ ಮ್ಯಾಚ್ ತೆಗೆದುಕೊಳ್ಬೇಕು. ರುದ್ರ